ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೆವಾರ್. ವೀಕ್ಷಕರೇ, ಕಳೆದ 6 ತಿಂಗಳಿಂದ ನೀವು ಈ ಹಿಂದೆ ಮಹಿಳೆಯರು ನಿಂತಿದ್ದಾರೆ ನೋಡ್ತಾ ಇದ್ದೀರಿ. ಕಳೆದ 6 ತಿಂಗಳಿಂದ ಈ ಮಹಿಳೆಯರಿಗೆ ಸಂಬಳವೇ ಸಿಕ್ಕಿಲ್ಲ. ಹಾಗಾದರೆ ಇವ್ರು ಯಾರು ಅಂತ ಕೇಳ್ತೀರಾ? ಇವರು ಯಾರೂ ಬೇರೆ ಅಲ್ಲ, ಸಮಾಜದಲ್ಲಿ ಏಡ್ಸ್ ಕುರಿತಾಗಿ ಜಾಗೃತ ಮೂಡಿಸ್ತಕ್ಕಂಥ ಏಡ್ಸ್ ಜಾಗೃತ ಮಹಿಳಾ ಸಂಘದವರು ಇಲ್ಲಿ ಬಂದಿದ್ದಾರೆ. ಕಾರಣ ಇಷ್ಟೇ, ಅವರಿಗೆ ಕಳೆದ 6 ತಿಂಗಳಿಂದ ಅವರಿಗೆ ಸಂಬಳ ಆಗಿಲ್ಲ ಮತ್ತು ಆ ಸಮಸ್ಯೆಗಳು ಏನಿದೆ ಮತ್ತು ಅವರ ತೊಂದರೆ ಯಾಕೆ ಆ ಸಂಬಳ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನು ಆ ಸಹೋದರಿಯರನ್ನ ಇಲ್ಲಿ ಕೇಳೋಣ. ನಮಸ್ಕಾರಮ್ಮ, ತಮ್ಮ ಹೆಸರು? ಮಲ್ಲಮ್ಮ ಚಲವಾದಿ ಅಂತ ನಾನು. ಹೇಳಿಮ್ಮ, ಯಾಕೆ ಬಂದಿದ್ದೀರಿ ಮತ್ತು ನಿಮ್ಮ ಸಂಘಟನೆ ಹೆಸರು ಹೇಳಿ. ನಮ್ಮ ಸಂಸ್ಥೆ ಏಡ್ಸ್ ಜಾಗೃತಿ ಮಹಿಳಾ ಸಂಘ ಅಂತ ಹೇಳಿ ನಾವು HIV ಪೀಡಿತ ಮತ್ತು ಸಮಾಜದಿಂದ ತುಳಿತಕ್ಕೊಳಗಾದ ಮಹಿಳೆಯರ ಜೊತೆ ಕೆಲಸ ಮಾಡ್ತೀವಿ. ನಾವು ನಮ್ಮಲ್ಲಿರುವಂಥ ಎಲ್ಲ 5,000 ಜನ ಮಹಿಳೆಯರ ಜೊತೆ ಕೆಲಸ ಮಾಡ್ತೀವಿ. ನಾನಿಲ್ಲಿ ಸುಮಾರು 14 ವರ್ಷದಿಂದ ಕೆಲಸ ಮಾಡ್ತೀನಿ. ನಮ್ಮ TI ಪೇಮೆಂಟ್ ಏನೈತಿ, ಪ್ರತಿ ಸಾರಿ 3 ತಿಂಗಳು 4 ತಿಂಗಳು 5 ತಿಂಗಳ ಗಂಟ್ಲೆನ ಪೇಮೆಂಟ್ ಲೇಟಾಗೇ ಬರ್ತೈತಿ. ಈ ಸಾರಿನೂ ಅದೇ ರೀತಿ ಆಗೈತಿ. ನಮ್ಮದೇನು ಇನ್ನೂ ಇದನ್ನಿಲ್ಲ. ಯಾಕಂತಂದ್ರೆ ರೀ, ನಮಗೆ ಬಂದಿರೋ ಪೇಮೆಂಟನ್ನು ತೊಗೊಳಕ್ಕಾಗ್ತಿಲ್ಲ. ನಮ್ಮ TI 2-3 ಇದ್ರ ಜೊತೆ ಕೆಲಸ ಮಾಡ್ತೈತ್ರಿ. ಒಂದು SSK, ಇನ್ನೊಂದು CSC ಅಂಥೇಳಿ, ಇವರು CSC ಅವ್ರದಾರ, SSKದವ್ರದಾರ, ಎಲ್ಲರೂ ಕೆಲಸ ಮಾಡ್ತಾರೆ. ಈಗ ಆಲ್ರೆಡಿ SSKದವ್ರದ್ದು ಪೇಮೆಂಟ್ ಬಂದೈತಿ, ಬಜೆಟ್ ಆಗೈತಿ ಕೆಸಾಪ್ಸ್ ಕಡೆಯಿಂದ. SSKದವ್ರದ್ದು ಆಗೈತಿ, CSC ಅವ್ರದ್ದು ಆಗೈತಿ. ಅವರಿಗೆ ಬಜೆಟ್ ಬಂದ್ರೂ ಪೇಮೆಂಟ್ ತೊಗೊಳಕ್ಕಾಗ್ತಿಲ್ಲ. ಯಾಕೆ ಕೊಡ್ತಾ ಇಲ್ಲ? ನಮ್ಮ ಪದಾಧಿಕಾರಿಗಳು ಅವರಲ್ಲಿರುವಂಥ ಸಮಸ್ಯೆಗಳಿಂದ ನಮ್ಮ ಸಂಘದ ಕಾರ್ಪಸ್ ಅಕೌಂಟನ್ನು ಬಂದಿಟ್ಟಿದ್ದಾರೆ. ಯಾಕೆ ಅದನ್ನು ಪದಾಧಿಕಾರಿಗಳು ಮಾತಾಡ್ತಾರೆ, ಅವ್ರು ಹೇಳ್ತಾರೆ. ಇಲ್ಲ, ಯಾಕಂದ್ರೆ ನಾನು ಸಿಬ್ಬಂದಿ ಇರಿ ಸರ ಇಲ್ಲಿ. ನಾನು ಔಟ್ರೀಚ್ ವರ್ಕರ್ ಅಂದ್ರೆ ನಾನು ಒಂದು ಸಿಬ್ಬಂದಿ. ಪದಾಧಿಕಾರಿಗಳ ಮೀಟಿಂಗ್ ಆಗಲಿ ಯಾವುದಕ್ಕಾಗಲಿ ನಾವು ಅಟೆಂಡ್ ಇರೋದಿಲ್ಲ. ನಮ್ಮ ಕಿವಿಗೆ ನಮಗೆ ಗೊತ್ತಿರುವಷ್ಟು ಮಾಹಿತಿನ ನಾವು ಹೇಳ್ತೀವಿ. ಅಂದ್ರೆ ಈಗ ಅವರಿಗೆ 6 ತಿಂಗಳಿಂದ ಸಂಬಳ ಆಗಿಲ್ಲ ಅನ್ನೋದು. ನಾನು ಜಾಗೃತಿ TI ಒಳಗೆ ಕೆಲಸ ಮಾಡ್ತೀನಿ. ನಮ್ದು ಇನ್ನೂ ಬಜೆಟ್ ಬಂದಿಲ್ಲ. ಕೆಸಾಪ್ಸ್ ಕಡೆಯಿಂದನ ಬಜೆಟ್ ಆಗಿಲ್ಲ. ನಮ್ಮದು ಸೆಕೆಂಡ್ SSKದವ್ರದ್ದು ಆಗೈತ್ರಿ, ಅವ್ರಿಗೂ ಪೇಮೆಂಟ್ ತೊಗೊಳಕ್ಕಾಗ್ತಿಲ್ಲ. CSC ಅವ್ರದ್ದು ಆಗೈತಿ, ಅವ್ರಿಗೂ ಪೇಮೆಂಟ್ ತೊಗೊಳಕ್ಕಾಗ್ತಿಲ್ಲ. ಸಂಘದ ಪದಾಧಿಕಾರಿಗಳಲ್ಲಿರುವಂಥ ಸಮಸ್ಯೆನ ಅವ್ರವ್ರು ಅದನ್ನು ದೊಡ್ಡದು ಮಾಡ್ಕೊಂಡು ಸಂಘದ ಕಾರ್ಪೊರೇಟರ್ಸ್ ಮತ್ತು ಸಂಘ ರಿನ್ಯೂವಲ್ ಆಗದೆ ಇರೋ ಕಾರಣ ನಮ್ಮ ಪೇಮೆಂಟ್ ಪ್ರಮುಖವಾಗಿ ಸಂಘ ಇದ್ರಾಗ ರಿನ್ಯೂವಲ್ ಆಗಬೇಕಾಗಿತ್ತು, ಆಗಿಲ್ಲ ಅಂತೀರಿ. ಯಾಕಾಗಿಲ್ಲಮ್ಮ? ಅದನ್ನು ಪದಾಧಿಕಾರಿಗಳು ಹೇಳ್ತಾರೆ. ಇಲ್ಲಿ ಅವರು ಕೂಡ ಅಧಿಕೃತವಾಗಿ ಹೇಳಕ್ಕಾಗದೇ ಇರಿದ್ರು ಕೂಡ ಸಂಘದ ಪದಾಧಿಕಾರಿಗಳು. ತಮ್ಮ ನೀವು ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಮ್ಮ ಅಂತ ಹೇಳಿ ಸರ. ನಾನು 2005 ಹಿಡ್ದು ಕೆಲಸ ಮಾಡ್ಕೋತಿದ್ದೆ ಸರ್. ಮೊದಲ ಈ ವರ್ಷದಿಂದ ನಾ ಬೋರ್ಡ್ ಮೆಂಬರ್ ಆಗಿದ್ದೀನಿ. ಈಗ ನಮ್ಮ ಒಳಗೆ ಇದ್ದಿದ್ದ ಸಮಸ್ಯೆಗಾಗಿ ಎಲ್ಲ TIಗಳದು ಪೇಮೆಂಟ್ ಬಂದು ಇಡ್ಸಾಕತ್ತಾರೆ, ಹಿಂದಿನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷೆ. ಏನಮ್ಮ ನಿಮ್ಮ ಒಳಗಡೆ ಸಮಸ್ಯೆ ಸರ್? ಅದು ಅವ್ರು ಹೇಳ್ಬೇಕು ಸರ್. ಅದು ಅವ್ರವ್ರು ನಮ್ಮ ಒಳಗೆ ಏನೋ ಈಗ ಮೊದಲು 4 ವರ್ಷದಿಂದ ಅವ್ರು ಮಾಡ್ಕೊತ ಬಂದಾರ ಸರ್, ಅಧ್ಯಕ್ಷ ಕಾರ್ಯದರ್ಶಿ ಅಂತ ಹೇಳಿ. ಈಗೂ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ, ನಾವೇ ಮಾಡ್ತೀವಿ, ನೀವು ಬಿಟ್ಟು ಕೊಡ್ರಿ ಅಂತಾರ. ನಮಗೆ ಬಿಟ್ಟು ಕೊಡೋಕಿನ ಮೊದಲು ವಿಚಾರ ಮಾಡಿ ಬಿಟ್ಟು ಕೊಡ್ಬೇಕಾಗಿತ್ತು ಸರ್. ಅವ್ರು ವಿಚಾರ ಮಾಡ್ಬೇಕಾಗಿತ್ತು, ಇವ್ರು ಬಿಟ್ಟು ಕೊಡೋಮೋ ಬೇಡ ಅಂತೇಳಿ. ಈಗ ಬಿಟ್ಟು ಕೊಟ್ಟಾರ. ನಮ್ಗೆ ಬಿಟ್ಟು ಕೊಟ್ಟಿಂದ ನಾವೇ ಮಾಡ್ತೀವಿ ಅನ್ನೋ ಉದ್ದೇಶ ಅವ್ರ ಬಳಿ ಬಂದದ ಸರ್. ಅಂದ್ರೆ ಪ್ರಮುಖವಾಗಿ ಇದರಲ್ಲಿ ಸಂಘ ರಿನ್ಯೂವಲ್ ಆಗಿಲ್ಲ ಅಂತ ಹೇಳ್ತಾರಲ್ಲ, ಈಗ ಆರೋಪ ಮಾಡಿದ್ರೆ ಅದನ್ನ ಏನು, ಯಾಕೆ ಸಂಘ ರಿನ್ಯೂವಲ್ ಆಗಿಲ್ಲಮ್ಮ? ಇದೇ ಒಂದು ಕಾರಣಕ್ಕಾಗಿ ಆಗಿಲ್ಲ ಸರ್. ಅದು ಇದೇ ಅಂದ್ರೆ ಆಂತರಿಕ ಒಳ ಜಗಳಗಾಗಿ ಸಂಘ ರಿನ್ಯೂವಲ್ ಆಗಿಲ್ಲ. ಈಗ ಮತ್ತೆ ಸಂಘದ ಇಲ್ಲಿ ಅಧಿಕಾರಿಗಳಿದ್ದಾರೆ, ಸಂಘ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ, ಅವ್ರಿಗೆ ಭೇಟಿಯಾಗಿದ್ರ ನೀವು? ಸರ್, ಅವ್ರಿಗೆ ಭೇಟಿಯಾಗಿ ನಾವು ಲೆಟರ್ನು ಕೊಟ್ಟಿದೀವ್ರಿ. ತಿಳಿಸಿವ್ರಿ, 1 ವಾರ ಹಿಂದೆ ಕೊಟ್ಟಿದೀವಿ ಸರ್. ಅವರಿಗೆ ಬರೇ ನಾಳೆ ಬಾ, ನಾಡ್ದು ಬಾ, ಈ ಡೇಟಿಗೆ ಬಾ, ಆ ಡೇಟಿಗೆ ಬಾ ಅಂತ ನಮ್ಗೆ ಹೇಳಿ ಕಳ್ಸಕತ್ತಾರೆ ಸರ್. ಏನೇ ಆದ್ರೂ ನಂದಿನ ಮೇಡಮ್ ನಮಗೆ ಹೆಲ್ಪ್ ಮಾಡ್ಬೇಕು ಸರ್, ಇದಕ್ಕೆ ನಮ್ಮ ಪೇಮೆಂಟ್ ಆಗಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ. ಇಲ್ಲಿ ಉಪನೋಂದಣಾಧಿಕಾರಿ ಇಲ್ಲಿ ಇರ್ತಕ್ಕಂಥ ಇವರು DR ಆಫೀಸ್ನಲ್ಲಿ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಮತ್ತು ಸಂಘ ರಿನ್ಯೂವಲ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಮತ್ತು ಅವರಿಗೆ ಮನವಿ ಕೊಟ್ಟರು ಕೂಡ ಇನ್ನೂವರೆಗೆ ಆಗಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಆರೋಪ ಇದೆ. ಅಮ್ಮ, ತಮ್ಮ ಹೆಸರು? ನಮಸ್ಕಾರ ಸರಿ, ನನ್ನ ಹೆಸರು ಸಿದ್ದಮ್ಮ ಅಂತ್ರಿ. ಸಿಂದಗಿಯಲ್ಲಿ CSC ಸಿಂದಗಿ ಆ ಕಡೆ ಕೆಲಸ ಮಾಡ್ತೀನಿ ಸರ್. ನಾನು CSC ಏಡ್ಸ್ ಜಾಗೃತಿ ಮಹಿಳಾ ಸಂಘದಲ್ಲಿ ಔಟ್ರೀಚ್ ವರ್ಕರ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಈಗ 5 ತಿಂಗಳು ಹಿಡ್ದೈತೆ ಸರ್, ಪೇಮೆಂಟ್ ಇಲ್ಲ. ನಾವು ಎಲ್ಲ ಕಡು ಬಡವರು, ನಾವು 4,000 PL-HIV ಮೇಲೆ ಕೆಲಸ ಮಾಡ್ತೀವಿ. ಈಗ ಇವರು ಪೇಮೆಂಟ್ ಕೊಡ್ಲಾರ್ಬಿಟ್ಟು ನಮಗೇನು ಅನ್ಸತ್ತ, ಕೆಲಸ ಮಾಡೋಕ್ಕೆ ಮೂಡಿಲ್ಲ ಸರ್. ಯಾಕಂದ್ರೆ ಇವ್ರಿಗೆ ಪಗಾರೇ ಕೊಡಲ್ಲಾಗ್ಯಾರ, ನಾವು ಎದಕ್ಕೆ ಕೆಲಸ ಮಾಡೋಣ ಅನ್ನೋ ಲೆಕ್ಕಕ್ಕೆ ನಾವು ಬಂದ್ಬಿಟ್ಟಿವ್ರಿ ಸರ್. ಈಗ ಯಾಕಂದ್ರೆ 1 ತಿಂಗಳು ಹೋಗಲಿ, 2 ತಿಂಗಳು ಹೋಗಲಿ, 4-5 ತಿಂಗಳು ಇವ್ರು ಪಗಾರ ಇಟ್ಕೊಂಡು ಕೂಡ್ತಾರೆ. ಆದರೆ ನಮ್ಮದು ಹಿಯಾನ್ದ ಕಡೆಯಿಂದ ಪೇಮೆಂಟ್ ಹಾಕ್ಯಾರ ಸರ್. ಅವರಿಗೆ ಹಿಯಾನ್ ಕಡೆಯಿಂದ ಪೇಮೆಂಟ್ ಇವ್ರು ಜಾಗೃತಿಯವ್ರ ಕಡೆ ಬಂದ ಸರ್. ಪೇಮೆಂಟ್ ಬಂದರು ಸರ್, ಇವರು ತಮ್ಮ ಗುದ್ದಾಟದೊಳಗೆ ನಾವು ಪೇಮೆಂಟ್ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮನ್ನು ಸಾಯಿ ಹೊಡೆಯತ್ತಾರ ಸರ್. ಜಿಲ್ಲಾಧಿಕಾರಿಗಳ ಸಂಪರ್ಕ ಮಾಡಿದಿರಿ ನೀವು?
ಇಲ್ಲ ಸರ್ ನಾವು ಮಾಡಿಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತಲ್ಲ. ಲೆಟರ್ ನಾವು ಅವ್ರ ಬೋರ್ಡಿನವ್ರು ಕೊಟ್ಟಿರ್ಬೋದು ಸರ್ ಲೆಟರ್ ಕೊಟ್ಟಿದ್ದಾರೆ ಅಂತ. ಹಾ ಅನ್ಕೋತೀನಿ ಸರ್ ನಾನು. ಆದ್ರೆ ಅದು ಎಲ್ಲ ಅಲ್ಲಿದ್ದ ಮಟ್ಟಿಗೆ ನಾವು ಹೋಗಿಲ್ಲ ಸರ್. ನಮ್ದು ಬರೀ ಬೋರ್ಡ್ದವ್ರು ಅಷ್ಟೇ ಗೊತ್ತು ಸರ್ ನಮಗೆ. ನೀವು ಬೋರ್ಡ್ದವ್ರು ಪೇಮೆಂಟ್ ಮಾಡಿಲ್ಲ ಅನ್ನೋದು ಅಷ್ಟೇ ಗೊತ್ತಾ, ನಾವು ಅವ್ರು ಕೂಡ ಅಷ್ಟೇ ಗುದ್ದಾಡ್ತೀವಿ ಸರ್. ಈಗ ಹೇಳಿ ಅಮ್ಮ, ನೀವು ಹೇಳಿ. ಸರ್ ಈಗ ನಾವು ಯಾವುದೇ ರೀತಿ ಪೇಮೆಂಟ್ ಆಗಿಲ್ಲ ಇದನ್ನಿಲ್ಲ ಅಂತ ಹೇಳಿ ನಾವು ನೋಂದಣಾಧಿಕಾರಿಗಾಗಲಿ ಯಾವುದೇ ಜಿಲ್ಲಾಧಿಕಾರಿಗಾಗಲಿ ಯಾರಿಗೂ ಭೇಟಿಯಾಗಿಲ್ಲ ಸರ್. ನಮ್ಮ ಪೇಮೆಂಟ್ ಕೇಳೋದು ನಾವು ನಮ್ಮ ಆಫೀಸ್ನ್ಯಾಗ ರೀ ಅಧ್ಯಕ್ಷರನ್ನ ಕೇಳ್ತೀವಿ. ನಿಮ್ಮ ಸಂಘದ ಅಧ್ಯಕ್ಷರು ಯಾರಿದ್ದಾರೆ ಅವರಿಗೆ ಕೇಳಬೇಕು ಸರ್. ನಮ್ಮ ಸಂಘದ ಅಧ್ಯಕ್ಷರಿಗೆ, ನಮ್ಮ PM ಸರ್ಗೆ, ನಮ್ಮ MND ಅವರಿಗೆ ಸರ್ ನಮ್ಮ ಪೇಮೆಂಟ್ ಆಗ್ತಿಲ್ಲ, ನಮಗೆ ಸಮಸ್ಯೆ ಆಗ್ತಿದೆ. ಪ್ರಮುಖವಾಗಿ ನಿಮ್ಮ ಸಂಘದ ಅಧ್ಯಕ್ಷರು ಮಾದೇವಿ ಸಿದ್ರೆಡ್ಡಿ ಅಂತ ಹೇಳಿ. ಮಾದೇವಿ ಸಿದ್ರೆಡ್ಡಿ ಅವರು ಅಂತ ಹೇಳಿ ಅಧ್ಯಕ್ಷರದಾರ. ಅವರು ಏನಂದ್ರಮ್ಮ? ಅವ್ರು ಇನ್ನೂ ನಿಮ್ದು ಬಜೆಟ್ ಆಗಿಲ್ಲ, ಬಂದವ್ರದ್ದು ನೋಡೋಣ, ಅವ್ರದ್ದು ಮೊದಲು ಸರಿಪಡಿಸೋಣ, ನಿಮ್ಮ ಬಜೆಟ್ ಆದ ನಂತರ ನಿಮಗೂ ಪೇಮೆಂಟ್ ಆಗತ್ತಾ ಅಂತ ಹೇಳಿದ್ದಾರೆ. ಎಷ್ಟು ತಿಂಗಳಿಂದ ಆಗಿಲ್ಲ ಪೇಮೆಂಟ್? ನಮ್ದು 6ನೇ ತಿಂಗಳು ಸರ್ ಈಗ ರನ್ನಿಂಗ್ ಐತಿ. ಕಳೆದ 6 ತಿಂಗಳಿಂದ ಇವ್ರಿಗೂ ಕೂಡ ಸ್ಯಾಲ್ರಿ ಆಗಿಲ್ಲ. ಇವೆಲ್ಲರೂ ಕೂಡ ನಿಂತಿರ್ತಕ್ಕಂಥ ಮಹಿಳೆಯರು ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ರೆ ಒಂದು ಕಡೆ ಅಧೋಗತಿಗೆ ಬಂದಿದೆ. ಕೇವಲ 1 ತಿಂಗಳ ಸ್ಯಾಲ್ರಿ ಇಲ್ಲ ಅಂತಂದ್ರೆ ಮನೆ ನಡೆಯೋದು ಕಷ್ಟ ಆಗುತ್ತೆ. ಅದರಲ್ಲಿ 6 ತಿಂಗಳು ಆದರೂ ಕೂಡ ಇವರಿಗೆ ಸ್ಯಾಲ್ರಿ ಇಲ್ಲ ಅಂತಂದ್ರೆ ಅವರ ಮನೆಯ ಪರಿಸ್ಥಿತಿ ಏನು ಆಗಿರ್ಲಿಕ್ಕಿಲ್ಲ ಅನ್ನೋದು ಒಂದು ದೃಷ್ಟಿಕೋನದಲ್ಲಿ. ಇನ್ನೊಬ್ಬರ ಸಹೋದರಿ ಇದ್ದಾರೆ, ತಮ್ಮ ಹೆಸರಮ್ಮ? ನನ್ನ ಹೆಸರು ನಾಗಮ್ಮ ಹುಕ್ಕೊಂಡಿರಿ. ನಾ PR ಆಗಿ ಕೆಲಸ ಮಾಡ್ತೇನೆ ರೇಟ್ ಜಾಗೃತಿ ಒಳಗೆ. 7 ವರ್ಷ ಆತ್ರ ನಾ ಕೆಲಸ ಮಾಡಾತ. ಈಗ ಇವ್ರವ್ರು ಕಿತ್ತಾಡಿದಾಗ ನಮಗೆ ಪಗಾರ ಇಲ್ರಿ. ನಾವು ಕಮ್ಮಿ ಪಗಾರದಾಗ ದುಡಿತೀವ್ರಿ ಇಲ್ರಿ. ನಮ್ಮ ಮನೆಗೋದಾಗ ಹೇಳಿಮ್ಮ ಇಲ್ಲಿ ಅವ್ರವ್ರ ಅವ್ರದ್ದು ಏನೈತೆ ಅವ್ರ ಬಗ್ಗೆ ಹೊರಿಸ್ಕೊಳ್ಳೋದ್ರಿ. ಈಗ ನಮ್ಮ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಸ್ಯಾಲ್ರಿ ಕೊಡ್ಬೇಕ್ರಿ ಅವ್ರಿ. ಅವ್ರ ಬೋರ್ಡ್ದವ್ರು ತಾವು ಕೂತ ಏನಾಗೈತಿ ಏನಿಲ್ಲ ತಾವು ಬಗ್ಗೆ ಹೊರಿಸ್ಕೊಳ್ಳೋದ್ರಿ ಅದನ್ರಿ. ನಾವು ಕೂತ್ ಬಗ್ಗೆ ಹರ್ಸಾಕತ್ರಿ ಕೆಲಸ ಮಾಡವ್ರಿ. ಅವ್ರು ಏನ್ ಅಂಬೋದು ತಾವ್ ಮಾತಾಡಿದ್ರಂದ್ರ ಹೇಳಕ್ ಬರ್ತೈತ್ರಿ. ಇಬ್ಬರ ಜಗಳದ ನಡಬರ್ಗ ಕೂಸು ಬಡುವಾಯ್ತು ಅಂತ ಹೇಳ್ತಾರಲ್ಲ, ಹಂಗಾಗಿದೆ ನಿಮ್ ಪರಿಸ್ಥಿತಿ. 4 ವರ್ಷ ಅವ್ರ ಮೇಡಮ್ ಅವ್ರು ಮಾಡ್ಯಾರ್ರಿ. ಅವ್ರ ಕೈ ತೆಳಗು ನಾವು ಕೆಲಸ ಮಾಡೀವ್ರಿ. ಅವ್ರ ಕೈ ತೆಳಗ ಹೆಂಗ್ ಕೆಲಸ ಮಾಡಾಕ್ತೇವ್, ಈಗ ಇದ್ದವ್ರಿಗೆ ಕೈ ತೆಳಗು ನಾವು ಕೆಲಸ ಮಾಡಾಕ್ತೇವ್ರಿ. ಹಂಗಾರಿ ಈಗ ತಾವು ಮೊದಲ ಹೆಂಗಿದ್ರಿ ಹಂಗ ಇರ್ಬೇಕಿತ್ರಿ ಈಗೂ ರೀ. ಯಾಕಂದ್ರ ನಾವು ಅವ್ರು ಎತ್ಕೊಂಡ್ ಕೂಸ್ರಿ ನಾವ್ರಿ. ನಾವು ಕೇವಲ ಕೆಳಮಟ್ಟದಾಗ ಕೆಲಸ ಮಾಡ್ತೀವ್ರಿ ನಾವ್ರಿ ಪೇರ್ಗಳ್ರಿ. ಇವರು ಈಗ ತಮ್ದು ಏನೈತಿ ಬಗೆಹರಿಸ್ಕೊಂಡ್ರಿ ಇದನ್ನ ರಿನ್ಯೂವಲ್ ಮಾಡ್ಲಿ ಏನ್ರಿ ನಮ್ಮ ಪಗಾರ ಒಟ್ಟು ನಮ್ದು ಪಗಾರ ಆಗಂಗ್ರಿ ಮಾಡ್ಬೇಕ್ರಿ ಅವ್ರಿಗೆ. ಅಂದ್ರೆ ನಿಮ್ಗೆ ಈಗ ಮನೆ ಹೇಗೆ ನಡೀತಾ ಇದೆ ನಿಮ್ದು? ಹೆಂಗಾರ ನಡ್ಸುದ್ರಿ ಸರಿ. ಮತ್ತೆ ಏನು ಮಾಡೋದು ಹೇಳ್ರಿ. ನಾವು ಒಂದು ಹೊತ್ತು ತಿನ್ನೋದು ಒಂದು ಹೊತ್ತು ಇಲ್ರಿ. ಅದ್ರ ಮ್ಯಾಗ ಜೀವನ ಇದ್ದಾವ್ರದ್ರಿ ನಾವು ಒಂದು ತೊಡೆ ಮಂದ್ರಿ. ನಮ್ಮ ಮನ್ಯಾಗ ನಮ್ಮ ಸಮಸ್ಯೆಗಳು ಅದಾವ್ರಿ ಭಾಳ ಕೆಟ್ರಿ. ಅದರ ಸಮಸ್ಯೆ ಸಂಬಂಧ ಇದ್ರಾಗ ಕೆಲ್ಸಕ್ಕೆ ಸೇರಿವ್ರಿ ಮೊದ್ಲು ಸಿರಾಗ ರೀ. ಆ ಸಮಸ್ಯೆದಿಂದನ ರೀ. ಮತ್ತೀಗ ಇಲ್ಲಿ ಬಾಂಧಕ್ಕೆ ಚಂದ ಪಗಾರ ಇಲ್ಲ ಅಂದ್ರೆ ನಾವು ಒಂದು ಹೊತ್ತಿನ ಊಟಕ್ಕೆ ತ್ರಾಸ ಐತ್ರಿ ನಮಗೆ ರೀ. ಈಗ ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಾರ್ದಂತಹ ಪರಿಸ್ಥಿತಿಗೆ ಬರಲಿಕ್ಕೆ ಇಲ್ಲೂ ಆಂತರಿಕವಾಗಿ ಒಳಗಡೆ ಇರತಕ್ಕಂತಹ ಇವರು ಒಳ ಜಗಳಕ್ಕೆ ಸುಮಾರು 6 ತಿಂಗಳಿಂದ ಇವರಿಗೆ ಸ್ಯಾಲ್ರಿ ಸಿಕ್ಕಿಲ್ಲ ಅನ್ನೋದು ಈ ಮಹಿಳೆಯರ ಆರೋಪ ಆಗಿದೆ. ಒಟ್ಟಾರೆಯಾಗಿ ಇಂಥ ಸಮಸ್ಯೆಗಳನ್ನು ಇಲ್ಲಿಯ ಏನು ಮಹಿಳಾ ಜಾಗೃತಿ ಏಡ್ಸ್ ಮಹಿಳಾ ಜಾಗೃತಿ ಸಂಘ ಇದೆಯಲ್ಲ, ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಎಚ್ಚೆತ್ತುಕೊಂಡು ಅವರ ಆಂತರಿಕವಾಗಿ ಇರತಕ್ಕಂಥ ಒಳ ಜಗಳಗಳನ್ನು ಬಿಟ್ಟು ಇವರಿಗೆ ಸಂಬಳ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಇಂಥ ಸಂಘಗಳನ್ನು, ಈ ಆಂತರಿಕ ಒಳ ಸಮಸ್ಯೆಗಳನ್ನು ಇಲ್ಲಿರ್ತಕ್ಕಂಥದ್ದು ಯಾವುದೇ ಒಂದು ತಾಂತ್ರಿಕ ಸಮಸ್ಯೆ ಆಗಲಿ DR ಆಫೀಸ್ ಅವರು ಕೂಡ ಅವರ ಸಂಘಕ್ಕೆ ತುರ್ತಾಗಿ ಅವರಿಗೆ ರಿನ್ಯೂವಲ್ ಮಾಡಿಕೊಡಬೇಕಾದ ಅವಶ್ಯಕತೆ ಇದೆ. ಒಟ್ಟಿನಲ್ಲಿ ಇದಕ್ಕೆ ಕಡೆ ಇಂತಹ ವಿಚಾರ ಕಡೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ.